ತುಪ್ಪ ಇಲ್ದಲೇ ಇರೋ ಅಂಥ ಮನೆಗಳೇ ಇಲ್ಲ ಅಂತ ಹೇಳ್ಬೋದು. ತಿಂಡಿಗಾಗ್ಬೋದು, ಊಟಕ್ಕಾಗ್ಬೋದು, ಅಡುಗೆಗಾಗ್ಬೋದು ತುಪ್ಪ ಎಲ್ಲದರಲ್ಲೂ ಉಪಯೋಗಿಸ್ತೀವಿ. ಅದೇ ರೀತಿಯಾಗಿ ಅಮ್ಮ ಮಾಡಿದ ತುಪ್ಪ ಥರ, ಅಜ್ಜಿ ಮಾಡಿದ ತುಪ್ಪ ಥರ ಮರಳಾಗಿರಬೇಕು ಅಂತ ಕೂಡ ನಮ್ಗೆ ಆಸೆ ಇರುತ್ತೆ. ತಿಂತಾ ಇದ್ದರೆ ಇನ್ನೂ ಬೇಕು ಅಂತ ಅನ್ನಿಸ್ಬೇಕು. ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೂ ತುಂಬ ಚೆನ್ನಾಗಿರ್ಬೇಕಪ್ಪ ಅಂತ ಅನ್ನೋದು ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗೋ ಅಂಥದ್ದು. ಸೊ ಅದೇ ರೀತಿಯಾಗಿ ರೆಡಿಮೇಡ್ ತುಪ್ಪ ರೆಡಿ ಬರುತ್ತೆ ಅಲ್ವಾ, ಆ ತುಪ್ಪದಲ್ಲಿ ಹೇಗೆ ಮಸಾಲ ಹಾಕಿ ಅಮ್ಮ ಅಜ್ಜಿ ಮಾಡೋ ಥರ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಸುಮಾರು ಒಂದು ಅರ್ಧ ಲೀಟರಷ್ಟು ನಂದಿನಿ ತುಪ್ಪ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನು ನಂದಿನಿ ಬಿಟ್ಟರೆ ಬೇರೆ ಯಾವುದನ್ನು ಉಪಯೋಗಿಸೋದಿಲ್ಲ, ಅದೊಂದು ಇಷ್ಟ ಆಗಿದೆ. ಮನೆಯಲ್ಲೂ ಕೂಡ ಕಳಿಸ್ತಾರೆ ಅಮ್ಮ ಮನೆಯಿಂದ, ಆದ್ರೂ ಸ್ವಲ್ಪ ಶಾರ್ಟೇಜ್ ಆದರೆ ಅಂತ ಹೇಳಿಬಿಟ್ಟು ನಾನು ನಂದಿನಿ ತುಪ್ಪನೂ ಕೂಡ ಉಪಯೋಗಿಸ್ತೀನಿ. ಸ್ವಲ್ಪ ಚಿಟಿಗೆ ಉಪ್ಪನ್ನು ತೊಗೊಂಡಿದ್ದೀನಿ, ಒಂದು 5 ರಿಂದ 6 ಇಲ್ಕು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣ, ಸುಮಾರು ಒಂದು 8 ರಿಂದ 10 ಎಲೆವಷ್ಟು ಕರಿಬೇವಿನ ಸೊಪ್ಪು, ಸ್ವಲ್ಪ ನುಗ್ಗೆ ಸೊಪ್ಪು ಹಾಕೋದ್ರಂತೂ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮಗೆ ಬೇಕಂದರೆ ಇದಕ್ಕೆ ಏಲಕ್ಕಿಯನ್ನು ಉಪಯೋಗಿಸ್ಕೊಳ್ಬೋದು. ಇಷ್ಟು ಹಾಕಿದ್ರೆ ಅಮ್ಮ ಮಾಡಿದ ಥರ, ಅಜ್ಜಿ ಮಾಡೋ ಥರ ಆ ಒಂದು ಫ್ರ್ಯಾಗ್ರೆನ್ಸ್ ಏನು ಬರುತ್ತೆ ತುಪ್ಪ ಕಾಯಿಸ್ತಾ ಇದ್ದರೆ ಅಥವಾ ತುಪ್ಪನ ತಿಂತಾ ಇದ್ದರೆ ಅದೇ ರೀತಿಯಾಗಿ ಬರುತ್ತೆ. ಬನ್ನಿ ಇದನ್ನು ಸ್ವಲ್ಪ ಟಿಪ್ ಜೊತೆಲಿ ಇದನ್ನು ಮಾಡ್ಕೊಳ್ಳೋಣ. ಇದನ್ನು ಒಂದು ಬೌಲ್ಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಅಷ್ಟು ತುಪ್ಪನೂ ಹಾಕ್ಕೊಳ್ಳಿ. ಅದರಲ್ಲಿ ಇದ್ದರೆ ಪ್ಯಾಕೆಟಲ್ಲಿದ್ದರೆ ಏನು ತೊಂದರೆ ಏನಿಲ್ಲ. ನೀವು ಎಣ್ಣೆ ಎಲ್ಲ ಉಪಯೋಗಿಸ್ತಿರಲ್ಲ, ಅದಕ್ಕೆ ಜಸ್ಟ್ ಈ ಥರ ಹಿಂಗೆ ಅದಕ್ಕೆ ನಿಲ್ಲಿಸ್ಬಿಟ್ರೆ ಸಾಕು, ಅದರಲ್ಲಿ ಇರೋದೆಲ್ಲ ಅದಕ್ಕೆ ನೀಟಾಗಿ ಬಂದುಬಿಡತ್ತೆ. ಇದಕ್ಕೆ ನಾವೇನೆಲ್ಲ ಈಗ ತೊಗೊಂಡಿದ್ದೀವಿ ಅಲ್ವಾ, ಒಂದೊಂದನ್ನೇ ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡೋಣ. ನಾನಿನ್ನೂ ಸ್ಟವನ್ನು ಹಚ್ಚಿಲ್ಲ ಸ್ನೇಹಿತರೆ, ಅಲ್ಲೇ ಇರೋದು ಟಿಪ್ ಅಂತ ಹೇಳಿದೆ ಅಲ್ವಾ. ಸೊ ನಾವಲ್ಲಿ ಹೇಗೆ ಕಾಯಿಸ್ಕೊಳ್ಬೇಕು, ಎಷ್ಟು ಕಾಯಿಸಬೇಕು ಅನ್ನೋದೇ ಇರೋದು. ನಾವು ತೊಗೊಂಡಿರೋ ಅಂಥ ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಉಪ್ಪು, ಅರಿಶಿಣ ಎಲ್ಲದನ್ನು ಕೂಡ ಇದನ್ನು ಹಾಕ್ಕೊಂಡು ಒಂದು ರೌಂಡು ಮಿಕ್ಸ್ ಮಾಡೋಣ. ಈಗ ಜಸ್ಟು ನಾನು ಸ್ಟವನ್ನು ಆನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕರೆಕ್ಟಾಗಿ ನೀವು ಈ ಥರ ಅರ್ಧ ಲೀಟರ್ ತುಪ್ಪ ಕಾಯಿಸಬೇಕು ಅಂತಂದರೆ 1 ನಿಮಿಷ ಸಾಕು ಸ್ನೇಹಿತರೆ. 1 ನಿಮಿಷದಲ್ಲಿ ಲೋ ಫ್ಲೇಮ್ನಲ್ಲಿ 1 ನಿಮಿಷ, ಐ ಫ್ಲೇಮಲ್ಲ ಲೋ ಫ್ಲೇಮ್ನಲ್ಲಿನೇ 1 ನಿಮಿಷ ಇದನ್ನು ಬಿಸಿ ಮಾಡಿದ್ರೆ ಸಾಕು ಸ್ನೇಹಿತರೆ. ಇದು ಪೂರ್ತಿಯಾಗಿ ಮೆಲ್ಟ್ ಆಗಿಬಿಟ್ಟು ನಮಗೆ ಟ್ರಾನ್ಸ್ಪರೆಂಟ್ ಆಗಬೇಕು. ನೋಡ್ತಾ ಇರ್ಬೋದು ಎಷ್ಟು ಬೇಗ ಮೆಲ್ಟ್ ಆಗ್ತಾ ಇದೆ ಅಂತ. ಲೋ ಫ್ಲೇಮೇ ಸಾಕು. ಅದು ಮೆಲ್ಟ್ ಆಗಿದ ತಕ್ಷಣ ನೀವು ಸ್ಟವನ್ನು ಆಫ್ ಮಾಡಿಬಿಡಬೇಕು ಸ್ನೇಹಿತರೆ. ನಿಮಗೇನು ಹಾಕಿರೋ ಅಂಥ ಸೊಪ್ಪುಗಳದೆಲ್ಲ ಫ್ಲೇವರು ಕೂಡ ಬಿಟ್ಟಿರುತ್ತೆ, ಅದು ಬಿಸಿ ಆದರೆ ಸಾಕು ಬಿಟ್ಬಿಟ್ಟಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಚೂರು ಇದಕ್ಕೂ ಮುಂದಾಗಿ ಸ್ವಲ್ಪ ನಾನು ಕಾಯಿಸ್ತೀನಪ್ಪ ಅಂತ ಅಂದರೂ ಕೂಡ ಕಂಟು ಸ್ಮೆಲ್ ಬರುತ್ತೆ, ಸೀದಿರೋ ಅಂಥ ಸ್ಮೆಲ್ ಬರುತ್ತೆ. ಈಗ ಎಣ್ಣೆ ಜಾಸ್ತಿ ಕಾಯಿದ್ರೆ ಯಾವ ರೀತಿಯಾಗಿ ಸ್ಮೆಲ್ ಬರುತ್ತೆ, ಸೊ ತುಪ್ಪನೂ ಕೂಡ ಅಷ್ಟೇ. ಪೂರ್ತಿನ ತುಪ್ಪ ಖಾಲಿ ಆಗೋ ತನಕನೂ ಅದೇ ಫ್ಲೇವರೇ ಇರುತ್ತೆ, ಎಣ್ಣೆ ಕಾಯ್ದಾಗ ಆಗುತ್ತಲ್ವ ಆ ರೀತಿಯಾಗಿ. ತುಪ್ಪನ್ನು ಜಾಸ್ತಿ ಕಾಯಿಸಿದ್ರೆ ಅದೇ ರೀತಿ ಆಗಿಬಿಡುತ್ತೆ. ಮೆಲ್ಟ್ ಆದಮೇಲೆ ನಾನು ಅದನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ತಣ್ಣಗಾದಮೇಲೆ ನಾನು ಇದನ್ನು ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ, ನೀಟಾಗಿ ಸೋಸಿ ಇಟ್ಕೋತಾ ಇದ್ದೀನಿ. ನೀವು ಈ ರೀತಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಕೂಡ ಏನೂ ಸ್ಮೆಲ್ ಬರೋದಿಲ್ಲ. ಸುಮಾರು ತಿಂಗಳುಗಳು ಇಟ್ಟರೂ ಕೂಡ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ಲಲ್ಲೂ ಏನೂ ಡಿಫ್ರೆನ್ಸ್ ಬರೋದಿಲ್ಲ. ನಿಮ್ಮ ಉಳಿದಿರೋ ಅಂತ ನಾವೇನೆಲ್ಲ ಸೊಪ್ಪೆಲ್ಲ ಹಾಕಿ ಕಾಯಿಸಿದ್ವಿ ಅಲ್ವಾ, ಆ ಉಳಿದಿರುತ್ತಲ್ಲ ಸ್ಟ್ರೈನ್ ಮಾಡಿ ಅದಕ್ಕೆ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತಿಂತಾ ಇದ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ. ಇದರಲ್ಲಿ 1 ಡ್ರಾಪು ಕೂಡ ವೇಸ್ಟ್ ಆಗಲ್ಲ ಸ್ನೇಹಿತರೆ. ಈ ರೀತಿಯಾಗಿ ಮಾಡ್ಕೊಳ್ಳಿ, ಮರಳಾಗಿ ಬರುತ್ತೆ. ಅದು ತಣ್ಣಗಾದ್ಮೇಲೆ ಮರಳಾಗಿ ಸಿಗತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.